ಬರುತ್ತೆ ಅನ್ನೋಂಥ ಅಂಶವನ್ನ ಗಮನಕ್ಕೆ ತಂದಿದ್ವಿ. ಆದರೆ ಸರ್ಕಾರದ ಈಗ ಅಧಿಸೂಚನೆ ಹೊರಡಿಸಿರೋದು ಈ ಎಲ್ಲವನ್ನ ಕೈ ಬಿಟ್ಟು ಬರೀ ರಿಜಿಸ್ಟರ್ಡ್ ಪೇಪರ್ ಇರಬೇಕು ಅನ್ನುವಂಥ ಕಾನೂನನ್ನು ತಂದಿದ್ದಾರೆ. ಅದರ ಮಾರ್ಪಾಡಿಗೆ ನಾನು ಪೂರಕ ಬಡ್ಜೆಟ್ ಅಲ್ಲಿ ಮಾಡಿಕೊಡ್ಬೇಕು ಅನ್ನುವಂಥ ವಿನಂತಿಯನ್ನು ತಮ್ಮ ಮೂಲಕ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಏನಾಗಿದೆ, ಈಗ ರೆವೆನ್ಯೂ ಸೈಟಲ್ಲಿ ಇರುವವರು ಕನ್ವರ್ಷನ್ ಇಲ್ಲ, ಪ್ಲಾನ್ ಇಲ್ಲ, ಏನೂ ಇರೋದಿಲ್ಲ. ಅದೇ ರೀತಿಯಲ್ಲಿ ಮೈಸೂರು ನಗರವೂ ಸೇರಿದಂಗೆ ಅಪಾರ್ಟ್ಮೆಂಟಲ್ಲಿ ತುಂಬ ಜನ ವಾಸ ಮಾಡ್ತಿದ್ದಾರೆ ಅಧ್ಯಕ್ಷರೇ. ಅಪಾರ್ಟ್ಮೆಂಟ್ ವಾಸ ಮಾಡ್ತಿರೋರಿಗೆ ಕನ್ವರ್ಷನ್ ಆಗಿರುತ್ತೆ, ಪ್ಲಾನ್ ಸ್ಯಾಂಕ್ಷನ್ ಸಿಕ್ಕಿರುತ್ತೆ, ರಿಜಿಸ್ಟರ್ಡು ಆಗಿರ್ತಾರೆ. ಆದರೆ ಅಪಾರ್ಟ್ಮೆಂಟಲ್ಲಿ ಇರುವವರಿಗೆ CR ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಅವರು ಡಬಲ್ ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದಾರೆ. ಮೈಸೂರಂತ ಊರಲ್ಲಿ ಪೆನ್ಷನ್ ತೆಗೆದುಕೊಂಡು ನಿಂತು ಬದುಕ್ತಾ ಇರುವಂತವರು, ಅಪಾರ್ಟ್ಮೆಂಟಲ್ಲಿ ಬದುಕ್ತಾ ಇರುವಂತವರು ಲೈಫ್ ಲಾಂಗ್ ಅವರು ಡಬಲ್ ಟ್ಯಾಕ್ಸ್ ಅನ್ನು ಕಟ್ಟಬೇಕು. ಯಾಕೆಂದ್ರೆ ಅವರದಲ್ಲದ ತಪ್ಪಿಗೆ ಅವರು ಡಬಲ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಧ್ಯಕ್ಷರೇ. ಯಾಕೆಂದ್ರೆ ಪ್ಲಾನ್ ಡಿವಿಯೇಷನ್ ಮಾಡಿರೋದು ಯಾರೋ ಇವ್ರಿಗೆ ಗೊತ್ತಿರಲ್ಲ. CR ಇರಬೇಕು ಅನ್ನೋದು ಇವ್ರಿಗೇನು ಗೊತ್ತಿಲ್ಲ, ರಿಜಿಸ್ಟರ್ಡ್ ಆಗ್ಬಿಟ್ಟಿರುತ್ತೆ. ರಿಜಿಸ್ಟರ್ ಆದ್ಮೇಲೆ ಟ್ಯಾಕ್ಸ್ ಫಿಕ್ಸೇಷನ್ಗೆ ಹೋದ್ರೆ ಇವರು ಈಗ ಡಬಲ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಸರ್ಕಾರ ಈ ರೀತಿಯಲ್ಲಿ ಯಾರು ರಿಜಿಸ್ಟರ್ಡ್ ಆಗಿ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದು ಅವರದೇನು ತಪ್ಪಿರೋದೇ ಇಲ್ಲ, ಯಾರೋ ಬಿಲ್ಡರ್ ಮಾಡಿರ್ತಾರೋ ಮತ್ತೊಬ್ಬರು ಮಾಡಿರ್ತಾರೋ ಗೊತ್ತಿಲ್ಲ, ಆದ್ರೆ ಅವ್ರದಲ್ಲದ ತಪ್ಪಿಗೆ ಅವರು ಡಬಲ್ ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದಾರೆ ಅಧ್ಯಕ್ಷರೇ. ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು ಈ ರೀತಿಯಲ್ಲಿ ಯಾರು ಮನೆ ಒಳಗಿದ್ದಾರೆ ಅವರಿಗೆ ಸಿಂಗಲ್ ಟ್ಯಾಕ್ಸ್ ಅನ್ನ ಮಾಡ್ಕೊಡ್ಬೇಕು. ಅದೇನ್ ಕಾನೂನಲ್ಲಿ ಮಾರ್ಪಾಡು ಆಗುತ್ತೋ CR ಅಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಅಧ್ಯಕ್ಷರೇ. ದಯಮಾಡಿ ನಿಮ್ಮ ಮುಖಾಂತರ ಕಂದಾಯ ಸಚಿವರು ಇಲ್ಲಿದ್ದಾರೆ, UD ಸಚಿವರ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಇನ್ನು ಮೈಸೂರು ನಗರ ಪಾಲಿಕೆಗೆ ಸಂಬಂಧಪಟ್ಟಂಗೆ ಮೈಸೂರು ಮಹಾನಗರ ಪಾಲಿಕೆಗೆ 15th ಕಮಿಷನ್ 15th ಫೈನಾನ್ಸ್ದು ಹಣಕಾಸು ಬಂದಿತ್ತು ಅಧ್ಯಕ್ಷರೇ. ನಮ್ಮೆಲ್ಲರನ್ನ ಕೇಳಿ 15th ಫೈನಾನ್ಸಿನ ಕೆಲಸವನ್ನ ಕಮಿಷನರ್ ಅವರು ಮಾಡಿಕೊಟ್ಟಿದ್ರು. ಆದ್ರೆ ಈಗ 15th ಫೈನಾನ್ಸಿನ ಹಣ ಏನ್ ಬರಬೇಕಾಗಿತ್ತು ಅದು ಎಲೆಕ್ಟೆಡ್ ಬಾಡಿ ಇಲ್ಲ ಅನ್ನುವ ಕಾರಣಕ್ಕೆ 15th ಫೈನಾನ್ಸಿನ ಹಣ ವಾಪಸ್ ಹೊರಟೋಗಿದೆ ಅಧ್ಯಕ್ಷರೇ. ಎಲೆಕ್ಟೆಡ್ ಬಾಡಿ ಇಲ್ಲ ಅಂದ್ರೆ ಏನರ್ಥ, ಚುನಾವಣೆ ನಡೆಸಿಲ್ಲ ಅಂತ. ಸರ್ಕಾರ ಚುನಾವಣೆ ಮಾಡಿಲ್ಲ. 1 ವರ್ಷದಿಂದ ನಗರ ಪಾಲಿಕೆಯಲ್ಲಿ ಆಡಳಿತ ಅಂತ್ಯ ಆಗ್ಬಿಟ್ಟಿದೆ. ಗ್ರೇಟರ್ ಮೈಸೂರು ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಹೇಳ್ಕೊಂಡು ಈಗ ಚುನಾವಣೆ ಇಲ್ಲ, ಅಯ್ಯೋ ಇದು ಏನೋ ಸದಸ್ಯರಿಲ್ಲ ಅನ್ನೋ ಕಾರಣಕ್ಕೆ 15th ಫೈನಾನ್ಸಿನ ಹಣ ವಾಪಸ್ ಹೊರಟೋಗಿದೆ. ಈಗ ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ, ಗುದ್ಲಿ ಪೂಜೆ ಮಾಡ್ಬಿಟ್ಟಿದೀವಿ. ಈಗ ಹಣ ಇಲ್ಲ ಅಂತೇಳಿ ಕೆಲಸವನ್ನ ನಿಲ್ಲಿಸುವಂತದ್ದನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಈ ತರ ನಗರ ಪಾಲಿಕೆಗೆ ಹಣಕಾಸಿನ ನೆರವನ್ನ ಒದಗಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೇನೆ. ಯಾಕಂದ್ರೆ ಎಲೆಕ್ಷನ್ ಮಾಡಿಲ್ಲ ಇವ್ರದಲ್ಲದ, ಹಾಗಾಗಿ ಅದೊಂದು ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ನಗರಕ್ಕೆ ವೈಟ್ ಟ್ಯಾಪಿಂಗ್ ಬಗ್ಗೆ 393 ಕೋಟಿಯನ್ನ ಅನುದಾನವನ್ನ ಮಾಡಿದ್ದೀನಿ ಅನ್ನುವಂತ ಮಾತನ್ನ ಹೇಳಿದ್ರು ಅಧ್ಯಕ್ಷರೇ. ಆದ್ರೆ ಆ 393 ಕೋಟಿಗೆ ಸಂಬಂಧಪಟ್ಟಂಗೆ ಒಂದು ಆದೇಶವನ್ನ ಸರ್ಕಾರ ಕಳಿಸ್ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ 100 ಕೋಟಿ ಅನುದಾನವನ್ನ ಮೈಸೂರು ಮೂಡಾದಿಂದ ತಗೋಬೇಕು, ಅದಲ್ಲದೆ ಇನ್ನು ಉಳಿಕೆ 293 ಕೋಟಿಯನ್ನ ಇಲ್ಲೊಂದು ಹೇಳ್ತಾರೆ ಅಧ್ಯಕ್ಷ ಆದೇಶದಲ್ಲಿ. ಆಡಳಿತ ಇಲಾಖೆಯ ಪ್ರಸ್ತಾವನೆ ಪರಿಶೀಲಿಸಲಾಗಿದೆ. ಪ್ರಸ್ತಾವನೆಯಲ್ಲಿ ತಿಳಿಸಿರುವಂತೆ ಮೈಸೂರು ನಗರದ ಪ್ರಮುಖ ರಸ್ತೆಗಳನ್ನ ವೈಟ್ ಟ್ಯಾಪಿಂಗ್ ಮೂಲಕ ಮೇಲ್ದರ್ಜೆಗೇರಿಸುವ ಕಾಮಗಾರಿಯನ್ನು ಲೋಕೋಪಯೋಗಿ ಇಲಾಖೆಯಿಂದ ತೆಗೆದುಕೊತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಮುಂದುವರಿದು ಸದರಿ ಯೋಜನೆಗೆ ಅಧ್ಯಕ್ಷರೇ ಇಲ್ಲೊಂದು ವಿಷಯ ಇದೆ ಅಧ್ಯಕ್ಷರೇ. ಸದರಿ ಯೋಜನೆಗೆ 2025-26 2026-27ನೇ ಸಾಲಿನ ಆಯವ್ಯಯದಲ್ಲಿ ಅನುದಾನವನ್ನು ಒದಗಿಸಿಕೊಳ್ಳುವುದು ಅಂತ ಹೇಳಿದ್ದಾರೆ ಅಧ್ಯಕ್ಷರೇ. ಯಾರು ಒದಗಿಸ್ಕೋಬೇಕು ಇದರನ್ನ? ಏನು 293 ಕೋಟಿ ರೂಪಾಯಿ ಹಣವನ್ನ ಬಡ್ಜೆಟ್ ಅಲ್ಲಿ ಒದಗಿಸ್ಕೋಬೇಕು ಅಂತ ಸರ್ಕಾರದ ಆದೇಶ ಹೇಳ್ತಾ ಇದೆ ಅಧ್ಯಕ್ಷರೇ. ಇದರಲ್ಲಿ ಇನ್ನೂ ಒಂದು ಮುಂದುವರೆದು 100 ಕೋಟಿ ರೂಪಾಯಿನ ಮೈಸೂರು ಮೂಡ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ.
ಮೈಸೂರಿನ ಮೂಡಾದಲ್ಲಿ 100 ಕೋಟಿ ನಾವೇ ಬಡ್ಜೆಟ್ ಅಲ್ಲಿ 2 ಬಡ್ಜೆಟ್ ಅಲ್ಲಿ ಹಣ ಹೊಂದಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಈ ಬಾರಿಯ ಬಡ್ಜೆಟ್ ಪುಸ್ತಕದಲ್ಲಿ ಯಾವುದೇ ಪ್ರಸ್ತಾಪ ಆಗಿಲ್ಲ. ಮೈಸೂರಿನ ವೈಟ್ ಟ್ಯಾಪಿಂಗು ನೆನೆಗುದಿಗೆ ಬಿದ್ದೋಗುತ್ತಾ ಅನ್ನುವಂಥದ್ದು ಆಯ್ತು ಶ್ರೀವಾಸ್ ಒಂದು ಸಂದೇಹ ಇದೆ ಅಧ್ಯಕ್ಷರೇ. ಇದೆಲ್ಲದರ ನಡುವೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ಅಪರೂಪದ ಕಾಯಿಲೆಯನ್ನ ಹೊಂದಿರುವಂತ ಒಂದು ಮಗು ಇದೆ ಅಧ್ಯಕ್ಷರೇ. ಮೈಸೂರಿನ ಒಂದು ಹೆಣ್ಣು ಮಗಳು, ಅವಳಿಗೆ ಸ್ಪೈನಲ್ ಕಾರ್ಡಿನ ಏನೋ ಒಂದು ಅಪರೂಪದ ಕಾಯಿಲೆ ಇಲ್ಲ, ಅಪರೂಪದ ಕಾಯಿಲೆ. ಅದು ಇಡೀ ದೇಶದಲ್ಲಿ 7 ಜನಕ್ಕೆ ಮಾತ್ರ ಇದೆಯಂತೆ ಅಧ್ಯಕ್ಷರೇ. ಆ ಹೆಣ್ಣು ಮಗಳಿಗೆ ಚಿಕಿತ್ಸೆಗೆ 16 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಅಂತೇಳಿ ಆಸ್ಪತ್ರೆಯ ಡಾಕ್ಟರ್ಗಳು ಬರ್ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಈ ರೀತಿಯ ಅಪರೂಪದ ಕಾಯಿಲೆಗಳಿಗೆ ಸರ್ಕಾರ ಏನಾದರೂ ಒಂದು ಫಂಡಿಂಗ್ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಎಲ್ಲಾ ಹಂತದಲ್ಲೂ ಆ ಮಗುವಿನ ತಂದೆ ತಾಯಿ ಓಡಾಡ್ತಿದ್ದಾರೆ ಅಧ್ಯಕ್ಷರೇ. ಈಗಿನವರೆಗೆ ಯಾವುದೇ ಸರ್ಕಾರದ ನೆರವು ಸಿಕ್ಕಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸನ್ಮಾನ್ಯ ಆರೋಗ್ಯ ಸಚಿವರು ಹೇಳಿದ್ದು ಈ ಕಾಯಿಲೆಗೆ 50 ಲಕ್ಷ ರೂಪಾಯಿ ಮಾತ್ರ ಕೊಡಬಹುದು ಅಂತ. ಆದರೆ ಈ ಕಾಯಿಲೆಯ ಪ್ರಮಾಣ 16 ಕೋಟಿ ರೂಪಾಯಿ ಬೇಕು ಅಂತ ಅಂದಾಜು ಮಾಡಿದ್ದಾರೆ ಅಧ್ಯಕ್ಷರೇ. ಈ ತರದ ಏನು ವಿಶೇಷ ಕಾಯಿಲೆಗೆ ಅನುದಾನವನ್ನ ಈ ಪೂರಕ ಬಡ್ಜೆಟ್ ಅಲ್ಲಿ ಮೀಸಲಿಟ್ಟಾಗ ಮಾತ್ರ ಅನುಕೂಲ ಆಗುತ್ತೆ ಅಧ್ಯಕ್ಷರೇ. ಒಂದು ಸಲಹೆನೂ ಇದೆ, ಏನಂದ್ರೆ ಈ ಸರ್ಕಾರಿ ನೌಕರರಿಗೆ ಏನು ಸಂಬಳ ಕೊಡ್ತಾ ಇದ್ದಾರೆ, ಆ ಸಂಬಳದಲ್ಲೇ ಏನಾದ್ರು ಅಂದ್ರೆ 250-500 ರೂಪಾಯಿನೋ ಒಂದು ತಿಂಗಳಲ್ಲಿ ಹಿಡಿದ್ರೆ ಒಂದು 10 ಕೋಟಿ ರೂಪಾಯಿನೇ ಹಿಡಿಬಹುದು ಅಧ್ಯಕ್ಷರೇ. ಆತರ ಏನಾದ್ರು ಒಂದು ಮಾಡಿದ್ರೆ ಆ ಮಗುವಿನ ಪ್ರಾಣ ಉಳಿಯುತ್ತೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಧ್ಯಕ್ಷರೇ. ಇನ್ನೊಂದು ಅಧ್ಯಕ್ಷ, 2 ವಿಷಯ ಗಮನಕ್ಕೆ ತರ್ತಾ ಇದ್ದೇನೆ ಅಧ್ಯಕ್ಷರೇ. ಜುಲೈಲಿ ಇದೆ ಅಧ್ಯಕ್ಷರೇ. ಈ ಅರ್ಚಕರಿಗೆ ಸಂಬಳ ಜಾಸ್ತಿ ಮಾಡಿದ್ದಾರೆ. ABC ಕ್ಯಾಟಗರಿ ಅರ್ಚಕರಿಗೆ ಸಂಬಳ ಕೊಡ್ತಾ ಇದ್ದಾರೆ. ಆದ್ರೆ ಆ ಅರ್ಚಕರು 2 ನಿಮಿಷ ಅರ್ಚಕರ ವಿಷಯದಲ್ಲಿ ಅವ್ರಿಗೆ ಯಾರು ಸಾಲ ಕೊಡ್ತಿಲ್ಲ ಅಧ್ಯಕ್ಷರೇ. ಏನಾಗುತ್ತೆ, ಸಂಬಳ ಕೊಡ್ತಿದ್ದಾರೆ, ಅವ್ರಿಗೆ ಯಾವುದೇ ಬ್ಯಾಂಕಲ್ಲಿ ಹೋದ್ರೆ ನಾ ಅರ್ಚಕ ವೃತ್ತಿ ಮಾಡ್ತಿದ್ದೀನಿ ಅಂದ್ರೆ ಸಾಲ ಸಿಗ್ತಾ ಇಲ್ಲ. ಇವತ್ತು PM ಸ್ವನಿಧಿ ಸ್ಕೀಮ್ ಅಲ್ಲಿ ನಾವು ವಿಳ್ಯದೆಲೆ ವ್ಯಾಪಾರದವ್ರಿಗೆ, ಹೂವಿನ ವ್ಯಾಪಾರ ಮಾಡೋರಿಗೆಲ್ಲ ಸಾಲ ಕೊಡ್ತಾ ಇದ್ದೀರಿ. ಆದ್ರೆ ಅರ್ಚಕರ ವೃತ್ತಿಯನ್ನ ಮಾಡ್ತಾ ಇರುವಂತ ಯಾವುದೇ ಸಮುದಾಯದ ಯಾವುದೇ ಗ್ರೇಡಿನ ಅರ್ಚಕರಿಗೆ ಸಾಲ ಸಿಗ್ತಾ ಇಲ್ಲ ಅಧ್ಯಕ್ಷರೇ. ಸಾಲ ಸಿಗುವಂಗೆ ಮುಜರಾಯಿ ಇಲಾಖೆ ಕಡೆಯಿಂದ ಏನಾದ್ರೂ ಅನುಕೂಲವನ್ನ ಮಾಡಿಕೊಡಬೇಕು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷರೇ. ಇನ್ನು ಒಂದು, ಈ ಅಧಿವೇಶನ ಮುಂದಿನ ಅಧಿವೇಶನಕ್ಕಾದ್ರೂ ಪೇಪರ್ಲೆಸ್ ಅಧಿವೇಶನ ಮಾಡಬಹುದಾ ಅನ್ನೋದು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಇಷ್ಟೊಂದು ಪೇಪರ್ಗಳು ವೇಸ್ಟ್ ಆಗ್ತಿರುವ ಈ ಸಂದರ್ಭದಲ್ಲಿ ಏನಾದರೂ ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಸಂದರ್ಭದಲ್ಲಿ ಪೇಪರ್ಲೆಸ್ ಮಾಡಬಹುದಾ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷರೇ. ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿಲ್ಲ ಅಧ್ಯಕ್ಷರೇ. ಕೊನೆಯದು ಇದೊಂದೇ ಅಂಶ, ನಂದು UGD ಕೆಲಸ ಮಾಡಿಸ್ಬಿಟ್ಟಿದೀವಿ, ಆದ್ರೆ ಟಾರ್ ಹಾಕಕ್ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. UGD ಕೆಲಸ ಆಗಿದೆ, ನಾನ್ ಬೇಕಾದ್ರೆ ನಿಮ್ಗೆ ಫೋಟೋಸ್ ಕಳಿಸ್ಕೊಡ್ತೀನಿ. ಟಾರ್ ಇಲ್ದೆ, ಅದು ಈ ಬೇಸಿಗೆ ಕಾಲ ಧೂಳೆದ್ದು ಹೇಳ್ತಾ ಇದೆ ಅಧ್ಯಕ್ಷರೇ. ಟಾರ್ಗೂ ದುಡ್ಡಿಲ್ಲ ಅನ್ನುವಂಥದ್ದು ದುಸ್ಥಿತಿ ಬಂದ್ಬಿಟ್ಟಿದೆ. ದಯಮಾಡಿ ಈ ತರದ 4-5 ಅಂಶಗಳೇನಿದೆ ಪೂರಕ ಬಡ್ಜೆಟ್ ಅಲ್ಲಿ ತಮಗೆಲ್ಲ ಕಳಿಸ್ಕೊಡ್ತೀನಿ ಅಧ್ಯಕ್ಷ, ತಾವೇ ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ ಅಧ್ಯಕ್ಷ. ಥ್ಯಾಂಕ್ ಯು. ಹರೀಶ್ ಪುಂಜಾ ನೆಕ್ಸ್ಟ್ ಮಂಜು ಮಾತಾಡ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬಜೆಟ್ ಭಾಷಣದ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ